ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಏನಿದೆ, ಈ ಒಂದು BPL ಕಾರ್ಡ್ ವಿಚಾರದಲ್ಲಿ ತುಂಬಾನೇ ಒಂದು ಕೇರ್ಫುಲ್ ಆಗಿ ನೋಡ್ಕೊಳ್ತಾ ಇದೆ. ಯಾಕಂತಂದ್ರೆ ಈ ಒಂದು ಅನ್ನಭಾಗ್ಯ ಆಗಿರ್ಬೋದು, ಮತ್ತೆ ಆಮೇಲೆ ಈ ಒಂದು ಮಹಿಳೆಯರಿಗೆ ಅದೇನು ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ ಹಣನ ಕೂಡ ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ ಅವ್ರಿಗೆ ಒಂದು ತಿಂಗಳಿಗೆ 50,000 ಕೋಟಿವರೆಗೂ ಕೂಡ ಈ ಒಂದು ಏನು ಗೃಹಲಕ್ಷ್ಮಿ ಹಣನ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು BPL ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಆ ಒಂದು ಹಣನ ಕೊಡ್ತಾ ಇರೋದ್ರಿಂದ ಈ ಒಂದು BPL ಅಂದ್ರೆ ರೇಷನ್ ಕಾರ್ಡ್ ಬಗ್ಗೆ ತುಂಬಾನೇ ಗಮನ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಅನರ್ಹರು ಯಾರೆಲ್ಲ ಇದ್ದಾರೆ, ಸೊ ಅಂತವರ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಕೂಡ ಮಾಡ್ತಾ ಇದ್ದಾರೆ. ತುಂಬಾ ಜನರ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆ. ಅದೇ ರೀತಿಯಾಗಿ ತುಂಬಾ ಜನರು ಈ ಒಂದು BPL ಕಾರ್ಡ್ ಇದ್ದಂತವ್ರು ಅರ್ಹರು ಯಾರೆಲ್ಲ ಇದ್ದೀರಾ, ಅರ್ಹರು ಅಂದ್ರೆ ಅಂತವ್ರಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಈ ಒಂದು BPL ರೇಷನ್ ಕಾರ್ಡ್ ಇದ್ದಂತವ್ರು, ಅದೇ ರೀತಿಯಾಗಿ ನೀವೇನಾದ್ರೂ ಕೂಡ ಇನ್ಕಮ್ ಟ್ಯಾಕ್ಸ್ ಏನಾದ್ರು ಕಟ್ತಾ ಇದ್ರೆ, ಸೊ ಅದೇ ರೀತಿಯಾಗಿ ನೀವೇನಾದ್ರೂ ಕೂಡ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಅಂತವ್ರಿಗೆ ಮಾತ್ರ BPL ರೇಷನ್ ಕಾರ್ಡ್ ಇಂದ ಈ ಒಂದು APL ರೇಷನ್ ಕಾರ್ಡ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಫಸ್ಟ್ ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇರುತ್ತೆ, ಅದಾದ ನಂತರದಲ್ಲಿ ನೀವು ಈ ಒಂದು ಸೊಸೈಟಿಗೆ ಹೋದಂತ ಸಂದರ್ಭದಲ್ಲಿ ಅವ್ರು ಹೇಳಿ ಕಳಿಸ್ತಾ ಇದ್ದಾರೆ, ಸೊ ನಿಮ್ಮ ಒಂದು BPL ಕಾರ್ಡ್ ರೇಷನ್ ಕಾರ್ಡ್ ಏನಿದೆ ಅದು APL ಗೆ ಟ್ರಾನ್ಸ್ಫರ್ ಆಗಿದೆ ಅಂತ ತುಂಬಾ ಜನರಿಗೆ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು APL ಕಾರ್ಡ್ಗೆ ಯಾರ್ಯಾರೆಲ್ಲ ಒಂದು ಲಿಸ್ಟ್ ಆಗಿರುತ್ತೆ, ಸೊ ಅಂತವ್ರಿಗೆ ಈ ಒಂದು ಆನ್ಲೈನ್ ಅಲ್ಲಿ ಕೂಡ ಮತ್ತೆ ಲೈವ್ ಆಗಿ ಕೂಡ ಈ ಒಂದು ಚೆಕ್ ಮಾಡ್ಕೋಬಹುದು. ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕಂತ ನಾನು ಸಂಪೂರ್ಣವಾಗಿ ನಿಮ್ಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಒಂದು BPL ರೇಷನ್ ಕಾರ್ಡ್ ಇದ್ದಂತವ್ರು ಅರ್ಹರು ಯಾರೆಲ್ಲ ಇದ್ದೀರಾ, ನೀವು ಈ ಒಂದು ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದ್ರೆ ಈ ಒಂದು ಬಡತನದ ರೇಖೆಗಿಂತ ಕೆಳಗಡೆ ಯಾರೆಲ್ಲ ಇರ್ತೀರಲ್ವಾ, ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಯಾವುದೇ ಕಾರಣಕ್ಕೂ ಕೂಡ ರದ್ದಾಗಿರೋದಿಲ್ಲ. ಒಂದು BPL ರೇಷನ್ ಕಾರ್ಡ್ ಇಂದ APL ರೇಷನ್ ಕಾರ್ಡ್ ಗೆ ಟ್ರಾನ್ಸ್ಫರ್ ಆಗ್ಬೇಕಂತಂದ್ರೆ, ಸೊ ಅವರು ಯಾವ್ದಾದ್ರು ಕೂಡ ಸರ್ಕಾರಿ ಒಂದು ಕೆಲಸದಲ್ಲಿ ಇರ್ಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಅವ್ರು ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡ್ತಾ ಇರ್ಬೇಕಾಗುತ್ತೆ. ಅಂತವ್ರಿಗೆ ಮಾತ್ರ ಈ ಒಂದು BPL ರೇಷನ್ ಕಾರ್ಡ್ ಇಂದ APL ರೇಷನ್ ಕಾರ್ಡ್ ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಕ್ಯಾನ್ಸಲ್ ಯಾರ್ಯಾರದೆಲ್ಲ ಆಗಿದೆ ಅನ್ನೋದಾದ್ರೆ, ಈ ಒಂದು BPL ರೇಷನ್ ಕಾರ್ಡು ಮತ್ತೆ APL ರೇಷನ್ ಕಾರ್ಡು ಎರಡು ಸೇರಿ ಕ್ಯಾನ್ಸಲ್ ಆಗಿರೋದೇನಂತಂದ್ರೆ, ಸೊ ಅವರ ಒಂದು ದಾಖಲಾತಿಗಳು ಸರಿ ಇರೋದಿಲ್ಲ. ಆ ಕಾರಣದಿಂದ ಆಗಿರ್ಬೋದು, ಆ ಕಾರಣದಿಂದ ಕೆಲವೊಬ್ಬರ ಒಂದು ರೇಷನ್ ಕಾರ್ಡು ಕಂಪ್ಲೀಟ್ ಆಗಿ BPL ಆಗಿರ್ಬೋದು, APL ಆಗಿರ್ಬೋದು, ಅವರ ಒಂದು ರೇಷನ್ ಕಾರ್ಡು ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗಿರುತ್ತೆ. ಅವರು ಹೊಸದಾಗಿ ಅರ್ಜಿನ ಕೊಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ಅನ್ಕೋಬಹುದು, ಹಳ್ಳಿಯಲ್ಲಿ ಅಪ್ಪ ಅಮ್ಮ ಇರ್ತಾರೆ, ಅಪ್ಪ ಅಮ್ಮ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಸೊ ಒಂದು ಬಡತನದ ಕುಟುಂಬದಿಂದ ಮೇಲ್ಗಡೆ ಬಂದಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಅವರ ಒಂದು ಮಕ್ಕಳು ಸಿಟಿಯಲ್ಲಿ ಒಳ್ಳೆ ಒಂದು ಪೊಸಿಷನ್ ಅಲ್ಲಿ ಇದ್ದು ಅವ್ರೇನಾದ್ರೂ ಕೂಡ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರೆ, ಸೊ ಅವಾಗ್ಲೂ ಕೂಡ ಆದ್ರೆ ಅವರ ಒಂದು ಹೆಸರು ಅದೇ ಒಂದು ರೇಷನ್ ಕಾರ್ಡ್ ಅಲ್ಲಿ ಇತ್ತು ಅಂದ್ರೆ ಅವರ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಗಮನ ಕೊಡ್ಬೇಕಾಗುತ್ತೆ. ನಿಮ್ಮ ಒಂದು BPL ರೇಷನ್ ಕಾರ್ಡು APL ಗೆ ಆಗಿದೆಯಾ ಅಥವಾ BPL ಅಲ್ಲಿ ಇದೆ ಅನ್ನೋದನ್ನ ನೀವು ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದನ್ನ ನಾನು ಇವಾಗ ನಿಮ್ಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಸೊ ನಿಮ್ಮ ಮೊಬೈಲ್ ಕೂಡ ನೀವು ಚೆಕ್ ಮಾಡ್ಕೋಬಹುದು, ಅದು APL ಇದೆಯಾ ಅಥವಾ BPL ಅಲ್ಲಿ ಇದೆಯಾ ಅಥವಾ ನಮ್ಗೆ ಯಾವ ರೀತಿಯಾದ ಫೆಸಿಲಿಟಿ ಸಿಗ್ತಾ ಇದೆ, ಇದೆಲ್ಲದನ್ನು ಕೂಡ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಫಸ್ಟ್ ನೀವು ಇಲ್ಲಿ ಕ್ರೋಮ್ ಬ್ರೌಸರ್ಗೆ ಓಪನ್ ಮಾಡ್ಕೋಬೇಕಾಗುತ್ತೆ. ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಫೋನಲ್ಲಿ ಕ್ರೋಮ್ ಬ್ರೌಸರ್ ಅಂತ ಇರುತ್ತೆ, ಸೊ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಇಲ್ಲಿ ನಿಮಗೆ ಆಹಾರ ಕರ್ನಾಟಕ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಆಹಾರ ಕರ್ನಾಟಕ ಅಂತ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಆಹಾರ ಕರ್ನಾಟಕ. ನಂತರ ನಿಮ್ಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾದ ಪೇಜ್ ಓಪನ್ ಆದಾಗ ನಿಮಗೆ ಇಲ್ಲಿ ಫಸ್ಟ್ ಒಂದು ವೆಬ್ಸೈಟ್ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ನೋಡಿ, ಇಲ್ಲಿ ಫಸ್ಟ್ ಒಂದು ವೆಬ್ಸೈಟ್ ಏನು ಕಾಣಿಸ್ತಾ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದಾದ ನಂತರ ನಿಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು 3 ಡಾಟ್ ಲೈನ್ಸ್ ಇದೆ ಅಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಅದಾದ ನಂತರದಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು, ಈ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಅದಾದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಬಂದರೆ ನೀವು ನೋಡ್ಬೋದು, ನಿಮ್ಗೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಶೋ ಕ್ಯಾನ್ಸಲ್ಡ್ ಸಸ್ಪೆಂಡೆಡ್ ಲೀಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಶೋ ಕ್ಯಾನ್ಸಲ್ಡ್ ಸಸ್ಪೆಂಡೆಡ್ ಲೀಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಜಸ್ಟ್ ಕ್ಲಿಕ್ ಮಾಡಿ. ಅದಾದ ನಂತರ ಸೈಡಲ್ಲಿ ಈ ರೀತಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು, ನೋಡ್ಬೋದು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ಲೀಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ತುಂಬ ಆಪ್ಷನ್ಗಳು ಬಂದಿದೆ. ಸೊ ಇಲ್ಲಿ ಫಸ್ಟಲ್ಲಿ ನಿಮಗೆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಒಂದು ಡಿಸ್ಟಿಕ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೊ ಅದಾದ ನಂತರ ಇಲ್ಲಿ ಮಂತನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಯಾವ ಮಂತ್ ಅಂತಂದರೆ ನೋಡಿ ಇಲ್ಲಿ ನಿಮಗೆ ಅಕ್ಟೋಬರ್ ಅಥವಾ ನವಂಬರ್ ಅಂತಲೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ತಾಲೂಕು ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ತಾಲೂಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ತಾಲೂಕನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದ ನಂತರ 2024 ಅಂತ ಇದೆ, 2024 ಇರಲಿ. ಇಲ್ಲಿ ನೋಡಿ ಗೋ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ಹೆಸರುಗಳು ನೋಡಿ ಇಲ್ಲಿ ನಾನಿವಾಗ ಒಂದು ತಾಲೂಕು ಹೆಸರನ್ನು ಹೊಡೆದಿದ್ದೀನಿ. ಅದರಲ್ಲಿ ನಿಮ್ಗೆ ನೋಡ್ಬೋದು 2 ಜನದ್ದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ, 2 ಕ್ಯಾನ್ಸಲ್ ಆಗಿದೆ. ನೀವು ನೋಡ್ಬೋದು ಇಲ್ಲಿ ನೇಮ್ಗಳು ಎಷ್ಟನೇ ಒಂದು ಇಸ್ವಿಯಲ್ಲಿ ಕ್ಯಾನ್ಸಲ್ ಆಗಿದೆ, 2024 11ನೇ ತಿಂಗಳು, ಅಂದರೆ ಈ ನವಂಬರ್ ತಿಂಗಳಲ್ಲಿ ಕ್ಯಾನ್ಸಲ್ ಆಗಿರುವಂಥದ್ದು. ಇಲ್ಲಿ ನೋಡ್ಬೋದು ಬಯೋ ನಾಟ್ ವೆರಿಫೈಡ್, SMS ನಾಟ್ ಸೆಂಟ್, ಈ ರೀತಿಯಾಗಿ ಒಂದು ಬಂದಿದೆ. ಇನ್ನೊಂದು ವೆರಿಫೈಡ್ ಆ್ಯಂಡ್ ಕ್ಯಾನ್ಸಲ್ಡ್ 2 ಬಂದಿದೆ, 2 ಆಪ್ಷನ್ ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಏನಕ್ಕೋಸ್ಕರ ಈ ಒಂದು ಕ್ಯಾನ್ಸಲ್ ಆಗಿದೆ ಅನ್ನೋದನ್ನು ಇಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ತಾ ಇದೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಕೂಡ ಚೆಕ್ ಮಾಡ್ಕೋಬೋದು, ಏನಾದ್ರೂ ಕೂಡ ಯಾರ್ಯಾರ್ದೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ನೋಡೋದಾದರೆ. ಗೊತ್ತಾಯ್ತಾ? ಮತ್ತು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲಿ ನೋಡಿ, ಇದು ನಾನು ಬ್ಯಾಕ್ ಹೋಗ್ತೀನಿ, ಇಲ್ಲಾಂದರೆ ನಿಮಗೆ ಗೊತ್ತಾಗಲ್ಲ. ಸೊ ಇಲ್ಲಿ ನೋಡಿ, ಈ ರೀತಿಯಾಗಿ ನೀವು ಸೈಡಲ್ಲಿ ಈ ರೀತಿಯಾಗಿ ಬಂದಾಗ ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಝೂಮ್ ಮಾಡಿಬಿಡ್ತೀನಿ ಒಂದು ಸೆಕೆಂಡು. ನೋಡಿ ಇಲ್ಲಿ ಶೋ ರೇಷನ್ ಲಿಫ್ಟಿಂಗ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಲಿಫ್ಟಿಂಗ್ ಸ್ಟೇಟಸ್ ಅಂತ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಒಂದ್ಸಲ. ಅದಾದ ನಂತರ ನಿಮ್ಮ ಒಂದು RC ನಂಬರ್, ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಈ ಒಂದು ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಿದ್ರೆ ಈ ಒಂದು ಗೋ ಅನ್ನೋ ಒಂದು ಆಪ್ಷನ್ ಏನು ಕಾಣಿಸ್ತಾ ಇದೆ ಅಲ್ವಾ, ಸೊ ಈ ಒಂದು ಗೋ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮ ಒಂದು ರೇಷನ್ ಕಾರ್ಡು BPL ಅಲ್ಲಿ ಇದೆಯಾ ಅಥವಾ APL ಅಲ್ಲಿ ಇದೆಯಾ ಇದನ್ನು ಕಂಪ್ಲೀಟಾಗಿ ನಿಮಗೆ ತೋರಿಸ್ಬಿಡುತ್ತೆ. ಸೊ ನೀವು ಇಲ್ಲಿ ನಂಬರ್ನ ಹಾಕಬೇಕಾಗುತ್ತೆ, ಯಾವುದೇ ನಂಬರು. ಸೊ ಏನೋ ಒಂದು ನಂಬರ್ ಇರುತ್ತೆ, ಈ ರೀತಿಯಾಗಿ ನೀವು ಟೈಪ್ ಮಾಡಿ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ನಿಮಗೆ ಕಂಪ್ಲೀಟಾಗಿ ನಿಮ್ಮ ಒಂದು ರೇಷನ್ ಕಾರ್ಡು BPL ಅಲ್ಲಿ ಇದೆಯಾ ಅಥವಾ APL ಅಲ್ಲಿ ಇದೆಯಾ ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸುತ್ತೆ. ನಿಮಗೆ ಎಷ್ಟು kg ಅಕ್ಕಿ ಸಿಗ್ತಾ ಇದೆ ಮತ್ತು ಏನೇನೆಲ್ಲ ಸಿಗ್ತಾ ಇದೆ, ಫೆಸಿಲಿಟಿ ಏನೇನೆಲ್ಲ ಇದೆ, ಇದನ್ನೆಲ್ಲದೂ ಕೂಡ ನಿಮಗೆ ತೋರಿಸುತ್ತೆ ಸ್ನೇಹಿತರೆ. ಕಂಪ್ಲೀಟಾಗಿ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ನ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಇದೇ ರೀತಿಯಾದ ಒಂದು ಹೊಸ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಧನ್ಯವಾದ.